ನಿಜ ಹೇಳಿ ನಮ್ಗೆ, ಜಗನ್ಮೋಹಿನಿಯ ಜೊತೆ ಏನ್ ನಡೀತಾ ಇದೆ? ಏನೂ ನಡೆಯುತ್ತಿಲ್ಲ, ಅಂತಹದ್ದೇನಿಲ್ಲ. ಹಾಗಿದ್ರೆ ಅವಳು ನಿಮ್ಗೆ ಈ ಉಡುಗೊರೆ ಯಾಕೆ ಕೊಟ್ಲು? ಈ ಉಡುಗೊರೆ ಕೊಟ್ಟದ್ದು ಇದು ಅವರ ರಾಜ್ಯದ ಪದ್ಧತಿ. ಇದೇ ಪದ್ಧತಿಯ ಪ್ರಕಾರ ನಾನು ಅವರಿಗೆ ಪಂಡಿತ ರಾಮಕೃಷ್ಣರನ್ನು ಕೊಡಬೇಕಿದೆ. ಇದೆಲ್ಲ ಬಿಡಿ, ಮೊದಲು ಇದನ್ನ ಹೇಳಿ, ಜಗನ್ಮೋಹಿನಿ ನಿಮ್ಗೆ ಈ ಹೂವನ್ನ ಯಾಕೆ ಕೊಟ್ಲು? ನಮಗೇನು ಗೊತ್ತು, ಅವರು ಭಾವುಕರಾಗಿ ಕೊಟ್ಟರು. ಮತ್ತೆ ಅವಳು ಯಾಕೆ ನಿಮ್ ಕೈಗೆ ಪಟ್ಟಿಯನ್ನ ಕಟ್ಟಿದ್ಲು? ಅವರ ಭಾವನೆಗೆ ಅಂದರೆ ಅವರು ಕೊಟ್ಟ ಹೂವಿಂದ ಮುಳ್ಳು ಚುಚ್ಚಿತು, ಅದಕ್ಕೆ ಕಟ್ಟಿದರು. ಅವಳ ಭಾವನೆಗಳಿಗೆ ಸ್ಪಂದಿಸಿದ ಮಾತ್ರಕ್ಕೇನೆ ನಿಮಗೆ ಮುಳ್ಳು ಚುಚ್ಚಿದೆ. ಇನ್ನು ನೀವು ಜಗನ್ಮೋಹಿನಿನೇ ಸ್ವೀಕರಿಸಿದ್ರೆ ಏನಾಗಬಹುದು? ಆದರೆ ನಾವೇಕೆ ಹಾಗೆ ಮಾಡುವೆವು? ನಿಮ್ಮ ಮಾತನ್ನು ಕೇಳಿದರೆ ಅವರು ನಮ್ಮೆದುರಿಗೆ ವಿವಾಹದ ಪ್ರಸ್ತಾಪ ಇಟ್ಟಂತಿದೆ. ಹಾಗಾದ್ರೆ ನೀವು ಅವರು ವಿವಾಹದ ಪ್ರಸ್ತಾಪ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀರಾ? ನೀವು ಎಲ್ಲಿಂದ ಎಲ್ಲಿಗೆ ವಿಷಯವನ್ನು ಕೊಂಡೊಯ್ಯುತ್ತಿದ್ದೀರಾ? ಗಮನವಿಟ್ಟು ಕೇಳಿಸಿಕೊಳ್ಳಿ. ನನಗೆ ಜಗನ್ಮೋಹಿನಿಯಲ್ಲಿ ಯಾವ ಆಸಕ್ತಿಯೂ ಇಲ್ಲ. ನಮ್ಮ ಆತಂಕವೆಂದರೆ ಪಂಡಿತ ರಾಮಕೃಷ್ಣರು ಆ ಒರಿಸ್ಸಾ ನರೇಶರೊಂದಿಗೆ ಒರಿಸ್ಸಾಗೆ ಹೋದರೆ ಹೇಗೆ ಎಂದು. ಪಂಡಿತ್ ರಾಮಕೃಷ್ಣ ಅವರ ವಿಷಯ ಯೋಚನೆ ಮಾಡಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವತಃ ಅವರೇ ತಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ತಾರೆ. ಹಾಗಾದರೆ ಒಳಿತು. ಇಲ್ಲಾಂದ್ರೆ ಗುರುಗಳಿಗೆ ನನ್ನ ಹಿಮಾಲಯ ಕಳ್ಸಿದ್ಮೇಲೆ ಸಮಾಧಾನ ಆಗೋದು. ಏನಾದ್ರೂ ಯೋಚನೆ ಮಾಡು ರಾಮ, ಯೋಚನೆ ಮಾಡು. ಎತ್ಕೊಳ್ಳಿ. ಏನು? ನಿಮ್ಮನ್ನ ನೀವ್ ಎತ್ಕೊಳ್ಳಿ, ಒಳಗಡೆ ಹೋಗಿ ಕೂತ್ಕೊಂಡು ಯೋಚನೆ ಮಾಡೋಣ. ಯಾಕೆ ನಿಮ್ ಕೆಲ್ಸಗಳೆಲ್ಲ ಮುಗೀತಾ? ನಾನ್ ಬರಲ್ಲ ಒಳಗೆ. ನೋಡಿ, ನಮ್ ಸ್ವಾಮಿಗೆ ಈ ತರ ಸಿಟ್ ಮಾಡ್ಕೊಳ್ಳೋದು ಶೋಭೆ ತರೋದಿಲ್ಲ. ಸರಿ, ನಮ್ ಪ್ರೀತಿಗೋಸ್ಕರ ಅಲ್ದೇ ಇದ್ರು, ಆದ್ರೆ ನಮ್ ನಮ್ರತೆಗಾದ್ರೂ ಗೌರವ ಕೊಡಿ. ಸರಿ, ಇಷ್ಟೊಂದು ಪ್ರೀತಿಯಿಂದ ಕೇಳ್ತಿದ್ಯಲ್ಲ, ಬರ್ತೀನಿ. ಹೊಟ್ಟೆ ತುಂಬಾ ಊಟ ಮಾಡಿ. ಯಾರು ಗೊತ್ತು ನಾಳೆ ಏನಾಗುತ್ತೋ ಅಂತ. ನಾಳೆ ರಾಜ್ಯನೂ ಬಿಡ್ತಾ ಇದ್ದೀರಲ್ಲ. ಎಲ್ಲ ವಿಷಯದಲ್ಲೂ ಮೂಗ್ ತೋರಿಸಬಾರ್ದು, ಮುಂಚೆನೆ ವಿಚಾರ ಮಾಡ್ಬೇಕಿತ್ತು. ಅಷ್ಟಕ್ಕೂ ಮಹಾರಾಣಿಯವರಿಗೂ ದೊಡ್ಡ ತೊಂದರೆನೇ ಇದೆ. ಶಾರದಾ ಮಹಾತಾಯಿ, ನನ್ ಬಗ್ಗೆ ಮಾತಾಡು. ನೀನು ಆರಾಮಾಗಿ ಊಟ ಮಾಡು. ಗೊತ್ತಿಲ್ಲ ಒಡಿಸ್ಸಾನಲ್ಲಿ ಊಟ ಮಾಡಕ್ಕೆ ನಿದ್ದೆ ಮಾಡಕ್ಕೆ ಸಮಯ ಇರುತ್ತೋ ಇಲ್ವೋ. ಯಾಕೆ ಸಿಗಲ್ಲ? ಇಲ್ಲಿ ಹೇಗೆ ತತಾಚಾರ್ಯರು ಇದ್ದಾರೋ ಹಾಗಲ್ಲಿ ಮಾಮ ಮಹಾಮಂತ್ರಿ ಇದ್ದಾರಲ್ವಾ. ಹಾ, ಸರಿ ಹೇಳ್ದೆ ಅಮ್ಮ. ಹಾ, ಸರಿಯಾಗಿ ಹೇಳಿದ್ರಿ. ಗುರುಗಳಿಗೆ ನಾನು ಇಲ್ಲಿರೋದು ಹೇಗಿಷ್ಟ ಇಲ್ವೋ ಹಾಗೆ ಆ ಮಹಾಮಂತ್ರಿಗಳಿಗೆ ನಾನು ಅಲ್ಲಿ ಬರೋದಿಷ್ಟ ಇಲ್ಲ. ಅದಕ್ಕೆ ಗಜಪತಿ ಮಹಾರಾಜರು ನನ್ನ ಉಡುಗೊರೆ ಯಾಕೆ ಕೇಳಿದಾಗ ಅದಕ್ಕವರು ವಿರೋಧ ವ್ಯಕ್ತಪಡಿಸ್ತಿದ್ರು. ನನ್ಗನ್ಸತ್ತೆ ಈಗ ನನ್ನ ಅವರೇ ಕಾಪಾಡ್ತಾರೆ. ನಾವು ಪಂಡಿತ ರಾಮಕೃಷ್ಣರನ್ನ ಒಡಿಸ್ಸಾಗ್ ಬರೋದಕ್ಕೆ ಖಂಡಿತ ಬಿಡೋದಿಲ್ಲ. ಬೆಳಗಿನ ಜಾವ ಈ ಕಷ್ಟದ ಜೊತೆಗೆ ಪಂಡಿತ ರಾಮಕೃಷ್ಣನಿಂದನೂ ಬಿಡುಗಡೆ ಸಿಗುತ್ತೆ, ಶಾಶ್ವತವಾಗಿ. ಶಾಶ್ವತವಾಗಿ ಮಹಾರಾಜ ಕೃಷ್ಣದೇವರಾಯರು ನಿನ್ನವರೇ ಆಗ್ತಾರೆ. ಚಿಂತಿಸಬೇಡ, ನಾವು ನಾಳೆಯೇ ವಿವಾಹ ಪ್ರಸ್ತಾಪವನ್ನು ಮಾಡುತ್ತೇವೆ. ಏನೇ ಆಗ್ಲಿ, ಎಷ್ಟೇ ಕಷ್ಟ ಆದರೂ ಜಗನ್ಮೋಹಿನಿಯನ್ನು ನಮ್ಮ ಮಹಾರಾಜರಿಂದ ದೂರ ಇಡಬೇಕು. ಇನ್ನು ಒಂದಿನ ಮಾತ್ರ. ಪಂಡಿತ ರಾಮಕೃಷ್ಣರು ನಾಳೆಯೊಳಗೆ ಒಂದು ಉಪಾಯ ಮಾಡುತ್ತಾರೆಂದು ಆಶಿಸುತ್ತೇನೆ. ನಾವು ಅವರ ರಕ್ಷಣೆಗಾಗಿ ಏನಾದರೂ ಉಪಾಯ ಮಾಡಬೇಕು, ಶೀಘ್ರವಾಗಿ, ಅತಿ ಶೀಘ್ರವಾಗಿ. ನಾಳೆ ನೋಡಿ ನಾನು ಹೇಗೆ ಮಾಮ ಮಹಾಮಂತ್ರಿನ ಗುರುಗಳ ವಿರುದ್ಧನೇ ಉಪಯೋಗ ಮಾಡ್ತೀನಿ. ಈಗ ನನ್ನನ್ನು ನೋಡಿ ಯಾಕೆ ಮುಖ ಮುಚ್ಕೊಳ್ತಿದ್ದೀರಾ? ಯಾರಾದ್ರೂ ನಿಮ್ಗೆ ಹೊಡೆದ್ರಾ? ಓಡಿಸ್ಕೊಂಡ? ನಮ್ಮನ್ನ ಯಾರು ಹೊಡಿತಾರೆ? ನಿನ್ನೆ ನಾವು ಅಗತ್ಯಕ್ಕಿಂತ ಜಾಸ್ತಿ ವ್ಯಾಯಾಮ ಮಾಡಿದ್ವಿ. ಆ ಕಾರಣಕ್ಕೆ ನಮಗೆ ಮಹಾಮಂತ್ರಿ ವ್ಯಾಯಾಮ ಮಾಡದ್ಮೇಲೆ
ಕೈ ಕಾಲ್ ನೋವಾಗುತ್ತೆ. ಆದ್ರೆ ನಿಮ್ ಮುಖ ಯಾಕೆ ಟಮಾಟೋ ತರ ಕೆಂಪಗಾಗಿದೆ? ನಾವ್ ಹೇಳ್ತೀವಿ. ನನ್ಗನ್ಸುತ್ತೆ ನಿಮ್ಗೆ ಯಾರೋ ಹೊಡೆದಿದ್ದಾರೆ. ನನಗೆ ಸಂಪೂರ್ಣ ನಂಬಿಕೆ ಇದೆ. ಆದ್ರೆ ನಿಮ್ಮೆದುರಿಗೆ ಬಂದು ನಿಮ್ಮನ್ನೇ ಹೊಡೆಯೋ ಧೈರ್ಯ ಯಾರಿಗೂ ಇಲ್ಲ. ಯಾರೋ ನಿಮ್ ಬೆನ್ನಿ ಹಿಂದೆನೆ ಬಂದು ನಿಮ್ಮನ್ನ ಆಕ್ರಮಣ ಮಾಡಿರ್ಬೇಕು. ಸತ್ಯ ಹೇಳಿದ್ರೆ ಅಲ್ವಾ? ಯಾರೋ ನನಗೆ ಮುಸ್ಕ್ ಹಾಕೊಂಡು ಹೊಡೆದ್ರು. ಓಹೋ, ಒಂದು ಸಲ ಅಲ್ಲ, ಎರಡೆರಡು ಸಲ. ಎರಡೆರಡು ಸತಿ? ಆದ್ರೆ ಯಾರು? ಅದೇ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಸುಡು ಬಿಸಿಲಲ್ಲಿ ಕಂಬಳಿಯನ್ನ ಮುಸ್ಕ್ ಹಾಕಿ ಬಿಸಿ ಬಿಸಿ ಕಜ್ಜಾಯ ಕೊಟ್ರಲ್ವಾ. ಓಹೋ, ಅಲ್ಲಿ ಮುಸ್ಕು ತೆಗೆದ್ಮೇಲಾದ್ರೂ ಸುತ್ತಮುತ್ತ ಯಾರಾದ್ರೂ ನಿಮ್ಗೆ ಕಾಣಿಸಿರ್ಬೇಕಲ್ವಾ? ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ದೂರದಲ್ಲಿ ತತ್ತಾಚಾರ್ಯರು ಮತ್ತೆ ಅವ್ರ ಶಿಷ್ಯಂದ್ರು ತಪಸ್ ಮಾಡ್ತಾ ಇದ್ರು. 2 ಸರಿನು? ಹಾ. ಅಂದ್ರೆ ಅವರು ತಪಸ್ ಮಾಡ್ತಿರ್ಲಿಲ್ಲ ಅಂತ ಆಯ್ತು, ನಾಟಕ ಮಾಡ್ತಿದ್ರು ಅಂತ ಆಯ್ತು. ನಾನ್ ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ನಿಲ್ಲಿ 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 ಮಾಮ ಮಹಾಮಂತ್ರಿ, ಗುರುಗಳು ತುಂಬಾ ಚೆನ್ನಾಗಿಸಿದ್ದಾರೆ. ಅವರು ಹೇಗಾದ್ರೂ ತಪ್ಸ್ಕೊಂಡ್ಬಿಡ್ತಾರೆ. ನೀವೊಂದು ಯೋಜನೆ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ನೀವು ಅವ್ರಿಗೆ ಏನು ಮಾಡಕ್ಕಾಗಲ್ಲ. ನಾನು ಅವ್ರ ಮುಖಕ್ಕೆ ಹೇಗ್ ಹೊಡಿತೀನಿ ಅಂದ್ರೆ ಅವ್ರ ಮುಖ ವಾನರರ ರೀತಿ ಆಗ್ಬೇಕು. ಹೇಗಂದ್ರೆ ನನ್ನ ಮುಖದ ತರ. ಹೇಳಿ ಹೇಳಿ ನಾನು ಏನ್ ಮಾಡ್ಲಿ ಅಂತ. ಒರಿಸ್ಸಾದಲ್ಲಿ ನೀವು ಅವ್ರನ್ನ ನಿಮ್ ಜೊತೆ ಒರಿಸ್ಸಾ ಕರ್ಕೊಂಡೋಗಿ. ಏನ್ ಹೇಳ್ತೀರಾ? ಅವ್ರನ್ನ ಒರಿಸ್ಸಾ ಕರ್ಕೊಂಡು ಹೋಗ್ತೀರಾ? ಖಂಡಿತವಾಗ್ಲು. ಖಂಡಿತ. ನನ್ನನ್ನ ಸ್ವಾಗತಿಸಲು ತಯಾರಿದ್ದೀರಾ? ಖಂಡಿತವಾಗ್ಲು, ಸಂಪೂರ್ಣವಾಗಿ. ಇದೇನು ಗುರುಗಳೇ, ಇವರಿಬ್ರು ಸ್ನೇಹಿತರಾಗ್ಬಿಟ್ರ? ಒಡಿಸಾದಲ್ಲಿ ನಿಮಗೆ ಹೇಗ್ ಸ್ವಾಗತ ಮಾಡ್ತೀವಿ ಅಂದ್ರೆ ನೀವೇ ಅನ್ಕೋಬೇಕು ನಾನು ಮೊದ್ಲೇ ಯಾಕೆ ಇಲ್ಲಿಗೆ ಬರ್ಲಿಲ್ಲ ಅಂತ. ನೋಡೋಣ. ಒರಿಸ್ಸಾದ ಆತಿಥ್ಯ ಸ್ವೀಕರಿಸೋದಕ್ಕೆ ನಾನು ಉತ್ಸುಕನಾಗಿದ್ದೇನೆ. ಸುಮ್ಮನೆ ಭಯ ಬೀಳಿಸಿದ್ರಿ ನೀವಿಬ್ರು ನನ್ನ. ಇದನ್ನ ನೋಡ್ತಿದ್ದ ಹಾಗೆ ನನಗನ್ನಿಸ್ತಾ ಇದೆ ನನ್ನ ಮನೋಕಾಮನೆ ಅತಿ ಶೀಘ್ರದಲ್ಲೇ ನೆರವೇರಲಿದೆ ಅಂತ. ನನ್ಗ್ಯಾಕೋ ಅನ್ನಿಸ್ತಾ ಇದೆ ಏನೋ ಆಪತ್ ಕಾದಿದೆ ಅಂತ. ಯಾಕೋ ಬೆಳಗ್ಗೆಯಿಂದ ನನ್ನ ಬಲಗಣ್ಣು ಅದ್ರಿತಾ ಇದೆ. ಆದ್ನೇನ ಭ್ರಮೆ. ಇನ್ನೇನೇ ಸಮಸ್ಯೆಗಳು ಬಂದ್ರು ಅದು ಪಂಡಿತ ರಾಮಕೃಷ್ಣನಿಗೆ ಮಾತ್ರ. ಹಾಗಂತ ನಮ್ಮ ಬ್ರಹ್ಮ ದೃಷ್ಟಿ ಹೇಳ್ತಿದೆ. ಮಗಳೇ, ಇಷ್ಟು ಮಾತ್ರ ಶೃಂಗಾರ ಸಾಕಾಗೋದಿಲ್ಲ. ಅಂದ್ರೆ ಮಹಾರಾಜ ಕೃಷ್ಣದೇವರಾಯರು ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಮನ್ನ ಇಷ್ಟಪಡ್ಬೇಕು. ಅವರೇ ನಮ್ಮನ್ನ ಕೇಳ್ಬೇಕು ವಿವಾಹ ವಿಚಾರವಾಗಿ. ಆದ್ರೆ ಈ ಉಪಾಯವನ್ನ ನನಗೆ ಮೊದ್ಲೇ ಯಾಕೆ ನೀವು ಹೇಳಿಲ್ಲ? ನಾನು ವ್ಯರ್ಥವಾಗಿ ನನ್ನ ಪ್ರೀತಿಯ ರಾಗವನ್ನ ಚಿನ್ನಾದೇವಿ ಕಲಿಸ್ಬೇಕಾಯ್ತು. ಇವಳು ನಿಮ್ಮ ಪುಟ್ಟ ತಂಗಿ ಅಕ್ಕ. ನನಗ್ ಹೊಳಿಲೇ ಇಲ್ಲ. ಅನ್ಯಥಾ ನಮ್ಮ ವಿಶೇಷ ಮಸಾಲೆ ಅಡ್ಗೆ ಮಾಡಕ್ಕೆ ಬರ್ದೇ ಇರೋ ಆ ತಿರುಮಲಾಂಬಾಗೆ ಹೇಳ್ತಾನೆ ಇರ್ಲಿಲ್ಲ. ಇವರು ನಿಮ್ಮ ಪ್ರಿಯ ಸಖೇನಾ ಅಲ್ಲವೇ? ಮಹಾರಾಜ ಮಹಾರಾಜ, ಶಿವನ ಪೂಜೆ ಸಂಪೂರ್ಣವಾಗಿದೆ. ಈಗ ಆರತಿ ಸಮಯ. ತಗೊಳ್ಳಿ. ಗಜಪತಿಯವರು ಆರಂಭಿಸಲಿ ಮೊದಲು. ತಗೊಳ್ಳಿ. ಬೇಡ ಬೇಡ, ಎಲ್ಲಾ ಕಾರ್ಯಗಳು ಕೃಷ್ಣದೇವರಾಯರಿಂದನೇ ಆರಂಭವಾಗ್ಲಿ. ತಗೊಳ್ಳಿ. ತಾವು ಮೊದಲು. ತಗೊಳ್ಳಿ. ಮೊದಲು ನೀವು. ತಗೊಳ್ಳಿ. ತಾವು ಮೊದಲು. ಪಂಡಿತ ರಾಮಕೃಷ್ಣರೇ, ರುದ್ರಾಭಿಷೇಕದ ಸಮಯದಲ್ಲಿ ಮೊದಲು ನಾನು ಅಂತಿದ್ರು. ಆದ್ರೆ ಈಗ ಮೊದಲು ನೀವು ಅಂತಿದ್ದಾರೆ. ಇದೇನು ಅಂತ ತಿಳಿತಿಲ್ವಲ್ಲ ರಾಮಕೃಷ್ಣರೇ? ನೋಡಿ, ನಿಮ್ಮ ಆಸ್ಥಾನದ ಮಹಾರತ್ನ ಪಂಡಿತ್ ರಾಮಕೃಷ್ಣನ್ನ ನಮ್ಗೆ ಕೊಡ್ತಿದ್ದೀರಾ. ಈ ಅವಕಾಶ ಕೊಟ್ಟಂತ ಕೃಷ್ಣದೇವರಾಯರಿಗೆ ಮೊದಲನೇ ಆದ್ಯತೆ. ಅವ್ರಿಗೆ ಕೊಡಿ. ತಗೊಳ್ಳಿ. ಭಗವಂತನ ಆಶೀರ್ವಾದ ಬೇಕಿರುವುದು ನಿಮಗೆ. ಏಕೆಂದರೆ ಪಂಡಿತ ರಾಮಕೃಷ್ಣರನ್ನು ತಾವು ಕರೆದೊಯ್ಯುತ್ತಿದ್ದೀರಿ. ನಾನೇನು ಮಾಡಲು ಸಾಧ್ಯ? ಮೊದಲು ತಾವು. ಈಗ ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ, ನೀವು ಮೊದಲು ಅಂತ ಯಾಕಂತಿದ್ರು? ಮೊದಲು ನೀವು. ತಾವು ಮೊದಲು. ಮೊದಲು ನೀವು. ಅಯ್ಯೋ, ಇದೇನಿದು? ಇದು
ಗಜಪತಿ ಮಹಾರಾಜರೇ, ಇದೇನು ಮೊದಲು ನೀವು ಅಂತ ಶುರು ಮಾಡಿದ್ದೀರಿ. ಆದಷ್ಟು ಬೇಗ ಆರತಿಯನ್ನು ಮಾಡಿ ಕರೆದುಕೊಂಡು ಹೋಗಿ ನಿಮ್ಮ ರಾಮಕೃಷ್ಣನನ್ನು. ಇನ್ನು ಕಾಯುವುದಾಗೋದಿಲ್ಲ ನಮ್ಮಿಂದ. ಇಲ್ಲ ಅಂದ್ರೆ ನನ್ನ ಮಾತಿನ ಅರ್ಥ ಏನು ಅಂದ್ರೆ ಇನ್ನೂ ಕಾಯಲು ಸಾಧ್ಯವಿಲ್ಲ. ಮಂಗಳಾರತಿಯ ಮುಹೂರ್ತ ಮೀರ್ತಾ ಇದೆ. ಹೇಗೆ ಇಬ್ಬರು ಸೇರಿ ರುದ್ರಾಭಿಷೇಕ ಮಾಡಿದಿರೋ ಹಾಗೆ ಇಬ್ಬರು ಸೇರಿ ಆರತಿಯನ್ನು. ಇದು ಉಚಿತ. ಸರಿ ಇದೆ. ಮಹಾರಾಣಿ ತಿರುಮಲಾಂಬ, ಸ್ವಲ್ಪ ನಿಧಾನವಾಗಿ. ನಮ್ಮಮ್ಮ ನನಗೆ ಯಾವಾಗಲೂ ಹೇಳ್ತಾರೆ ನಾನು ವಿಶ್ವಸುಂದರಿ ಅಂತ. ಆದ್ರೆ ಇವತ್ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ನನಗೆ ಸಂಶಯ ಆಗ್ತಾ ಇದೆ. ಹಾ, ಆದ್ರೆ 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 ಏನು? ನೀವು ಆ ಗಾದೆ ಕೇಳಿಲ್ವೇ? ಹಿತ್ತಲದ ಗಿಡ ಮದ್ದಲ್ಲ ಅಂತ. ಅಮ್ಮ, ಇವರಿಬ್ಬರಿಂದ ಮಹಾರಾಜರ ದೃಷ್ಟಿ ನನ್ನ ಮೇಲೆ ಬೀಳುತ್ತೋ ಇಲ್ವೋ? ನಾವು ಹೊಸ ಉಪಾಯ ಏನಾದ್ರೂ ಹುಡ್ಕೋಬೇಕು. ಮಹಾರಾಣಿ ಅವರೇ, ಆರತಿ ಸಮಾಪ್ತಿ ಆಯ್ತು. ಕೊಡಿ ಕೊಡಿ ಕೊಡಿ, ಬನ್ನಿ. ಆರತಿ ಮುಗೀತು. ಈಗ ಪಂಡಿತ್ ರಾಮಕೃಷ್ಣ ಹೋಗೋ ಸಮಯ ಆಯ್ತು. ಅಂದ್ರೆ ನಮ್ಮ ಪ್ರೀತಿಯ ರಾಮಕೃಷ್ಣನನ್ನು ಬೀಳ್ಕೊಡುವ ಸಮಯ ಬಂದಿದೆ. ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ತುಂಬಾ. ಪಂಡಿತ್ ರಾಮಕೃಷ್ಣ ಒಡಿಸ್ಸಾಗ್ ಹೋಗ್ತಿದ್ದಾನೆ. ನಾವಿನ್ನೂ ಆರಾಮಾಗಿರ್ಬೋದು. ಎತ್ಕೊಳ್ಳಿ 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 ಎತ್ಕೊಳ್ಳಿ. ಏನ್ ಎತ್ಕೋಬೇಕು? ಆಕೆ 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 ಏನು ಹೇಳ್ತಿದ್ದಾಳೆ ಅಂತಂದ್ರೆ ಆಕೆಯ ಪತಿಯನ್ನ ಆದರ ಸಮ್ಮಾನಗಳಿಂದ ಭುಜದ ಮೇಲೆ ಎತ್ತಿಕೊಂಡು ಬೀಳ್ಕೊಡಬೇಕೆಂದು ಹೇಳುತ್ತಿದ್ದಾಳೆ. ಬನ್ನಿ ಬನ್ನಿ, ಎತ್ಕೊಳ್ಳಿ ಎತ್ಕೊಳ್ಳಿ, ಭುಜದ ಮೇಲೆ ಎತ್ಕೊಳ್ಳಿ. ಅಯ್ಯೋ ದೇವ್ರೇ, ನಿನ್ನ ಪ್ರೀತಿಯ ಮುದ್ದಾದ ಶಾರದಾನ ಎತ್ಕೊಳ್ಳಿ. ಏನಾಯ್ತು ಶಾರದಾ? ಯಾಕೇನೇನೋ ಮಾತಾಡ್ತಿದ್ಯಾ? ನಾವು ಒರಿಸ್ಸಾ ರಾಜ್ಯಕ್ಕೆ ತಾನೇ ಹೋಗ್ತಾ ಇರೋದು. ನೀವು ಹೋಗ್ತಾ ಇದ್ದೀರಾ ಅಂತ ನಾನು ಅಳ್ತಾ ಇಲ್ಲ. ನಾನು ಅಳ್ತಾ ಇರೋದು ನನ್ಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ. ಯಾರು ನಿಮಗೆ ಮೋಸ ಮಾಡಿದ್ದರೆಂದು ನಮಗೆ ಹೇಳಿ, ನಾವು ದಂಡ ನೀಡುವೆವು. ಹಾ, ಹೇಳು ಹೇಳು. ಎಲ್ಲಿವರೆಗೂ ನಾನ್ ಮಹಾರಾಜರ ಸೇವಕನೋ ನನ್ ಪರಿವಾರಕ್ಕೆ ಎಂದು ಅನ್ಯಾಯ ಆಗಲ್ಲ. ಹೇಳು, ಯಾರು ನಿನಗೆ ಮೋಸ ಮಾಡಿದ್ರು? ಪಂಡಿತ್. ಅಯ್ಯೋ ರಾಮ, ನಾವೇನ್ ಮಾಡಿದ್ವಿ? ನಾನು ಇವ್ರೇ ಮಾಡಿದ್ದು ನನ್ಗೆ ಮೋಸ. ಅಮ್ಮ ಅಮ್ಮ, ಇವ್ರೇನ್ ಮಾಡಿದ್ರು? ನಿನ್ಗೆ ಏನ್ ಮಾಡಿದ್ರ? ಇದನ್ ಕೊಟ್ಟಿದ್ದಾರೆ. ಶಾರದಾ ತಾಯಿ, ಇದು ಹಾರ, ಇದು ಮೋಸ ಅಲ್ಲ. ಇದೇ ನಿಜವಾದ ಸಮಸ್ಯೆ. ಯಾರ ಸಮಸ್ಯೆ? ಅಮ್ಮನ ಹಾರನ? ಇಬ್ರು. ಇದನ್ನ ಇವರು ನನ್ಗೆ ಮದುವೆಯಲ್ಲಿ ಕೊಟ್ಟಿದ್ರು ಉಡುಗೊರೆಯಾಗಿ. ಹಾಗಾದ್ರೆ ಇದು ಒಳ್ಳೆಯದಲ್ಲವೇ? ಬಂಗಾರದ ಹಾರ ಕೊಟ್ಟಿದ್ದಾರೆ, ಎಲ್ರು ಕೊಡ್ತಾರೆ. ಎತ್ಕೊಳ್ಳಿ. ಏನನ್ನ? ಈ ಹಾರನ್ನ ಎತ್ಕೊಳ್ಳಿ. ಎಲ್ಲರೂ ಒಂದ್ಸರಿ ನೋಡಿ. ಇದು ಬಂಗಾರ ತರ ಕಾಣಿಸುತ್ತೆ, ಆದ್ರೆ ಇದು ತಾಮ್ರದ್ದು. ಅಯ್ಯೋ, ಇದೆಲ್ಲ ಯಾಕೆ ಇವಳಿಲ್ಲಿ ಮಾತಾಡ್ತಿದ್ದಾಳೆ? ಹಾಗಾದ್ರೆ ಇದು ನಿಜವಾದ ಸಮಸ್ಯೆ. ಇಲ್ಲ, ಮತ್ತೆ ನಿಜವಾದ ಸಮಸ್ಯೆ ಏನಂದ್ರೆ ನಕಲಿ ಹಾರ ಕೊಡೋರು ಇಷ್ಟು ವರ್ಷದಿಂದ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಅದು ನಿಜ ಅಂತ ಹೇಗ್ ನಂಬೋದು? ಇದು ಸುಳ್ಳು. ನಿಮ್ಮ ಆರೋಪ ಶುದ್ಧ ಸುಳ್ಳು. ಅಮ್ಮನ ಪ್ರೀತಿನೂ ಅಸ್ಲಿ, ಹಾರ ಕೂಡ. ಅಮ್ಮ ನಿನ್ನ ಪಕ್ಷ ತಗೊಂಡು ನನ್ನನ್ನ ಎಷ್ಟು ಸರಿ ಹೊಡೆದಿಲ್ಲ. ನಿನ್ಗೋಸ್ಕರ ನನ್ನನ್ನ ಎಷ್ಟು ಸತಿ ಮನೆಯಿಂದ ಹೊರಗಾಕಿಲ್ಲ. ಅಮ್ಮ ನಿನ್ಗೆ ಈ ತರ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಈ ಕಡೆ ಬಾ. ಅಮ್ಮ, ಸತ್ಯ ಹೇಳು ಎಲ್ರಿಗೂ. ನನ್ ತಲೆ ಮೇಲೆ ಕೈ ಇಟ್ಟು ಹೇಳು, ಈ ಹಾರ ಬಂಗಾರದ್ದು ಅಂತ. ಹಾಗಾದ್ರೆ ಹಾರ ನಕಲಿನಾ? ಅಮ್ಮ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಮದ್ವೆ ಮಾಡ್ಬೇಕಾದ್ರೆ
ನಿನ್ ಹತ್ರ ಏನೂ ಇರ್ಲಿಲ್ಲ. ನನಗ್ ಮದ್ವೆಲಿ ಏನ್ ಸಿಕ್ಕಿತೋ ಅದನ್ನೊಳಗೆ ಕೊಟ್ಟೆ. ಕೇಳಿದ್ರ ನೀವೆಲ್ಲ? ಅಮ್ಮಂಗೆ ಪಶ್ಚಾತ್ತಾಪನೇ ಇಲ್ಲ. ಅಮ್ಮ, ನೀವ್ ನನ್ ಜೊತೆ ಮಾಡಿರೋದಕ್ಕೋಸ್ಕರ ನಿಮ್ಗೆ ಪಶ್ಚಾತ್ತಾಪ ಇರ್ಬೇಕಾಗಿತ್ತು. ಹಾ, ಇದೇ ಪಶ್ಚಾತ್ತಾಪ. ನಿನ್ನಂಥ ಸೊಸೆನ್ ಪಡೆದಿದ್ದಕ್ಕೆ ಇವಳಿಗೆ ಒಂದ್ ಕೆಲ್ಸನೂ ಮಾಡಕ್ ಬರೋದಿಲ್ಲ. ಅಯ್ಯೋ, ಏನು ಅಂತ ಮಾತಾಡ್ತೀಯಾ? ಅಯ್ಯೋ ದೇವ್ರೆ, ನಿಲ್ಲಿ. ಏನಾಗ್ತಾ ಇದೆ ಇಲ್ಲಿ? ಇದು ನಿಮ್ಮ ಮನೆ ಸಮಸ್ಯೆ, ನೀವು ಮನೆಗೆ ಹೋಗಿ ಬಗೆಹರಿಸ್ಕೊಳ್ಳಿ. ಇದು ರಾಮಕೃಷ್ಣನ ಕಳಿಸ್ಕೊಡೋ ಗಳಿಗೆ ಇದು ಸಮಸ್ಯೆ. ಇಲ್ಲೊಬ್ಬ ಅಮಾಯಕ ಹೆಣ್ಮಗಳು ಅಳ್ತಾ ಇದ್ದಾಳೆ, ನಿಮ್ಗಿದು ಮನೆ ಸಮಸ್ಯೆ ಅನ್ನಿಸ್ತಾ ಇದೆಯಾ? ಇಲ್ಲ ಅಂದ್ರೆ ಅದು ನಾನು ಏನು ಹೇಳ್ತಿದ್ದೆ. ಎಂತ ತಲೆಕೆಟ್ಟಿ ಮುದುಕಿ ಇವಳು, ನಾನು ನೋಡ್ತಿದ್ದಾಗೆ ಕೋಲಲ್ಲಿ ಹೊಡಿತಾಳೆ. ನಾವು ಪಂಡಿತ ರಾಮಕೃಷ್ಣರ ಬಗ್ಗೆ ಚಿಂತಿಸುತ್ತಿದ್ದವು. ಇಲ್ಲಿ ನೋಡಿದರಂತೂ ಕಥೆಯು ಹೊಸ ತಿರುವನ್ನೇ ಪಡೆದಿದೆ. ಇವಾಗ ಖಾತ್ರಿ ಆಯ್ತು. ಹೋಗೋಕು ಮುಂಚೆ ಇನ್ನೊಂದು ತಮಾಷೆ ಸಿಗುತ್ತೆ ನೋಡೋಕೆ ವಿಜಯನಗರದಲ್ಲಿ. ಕೇಳಿದ್ರ ನೀವೆಲ್ಲ ನನ್ ಮೇಲೆ ಆರೋಪ ಮಾಡ್ತಾ ಇದಾರೆ. ಅಮ್ಮ ಎಲ್ಲ ಬಂದ್ರು ಅವ್ರು ಹೇಳ್ತಾ ಇದ್ರೆ ನನಗೆ ಏನು ಬರಲ್ಲ ಅಂತ. ಏನ್ ಬರುತ್ತೆ? ಸರಿಯಾಗಿ ಕೈ ಕಾಲ್ ಒತ್ತಕ್ಕೂ ಬರಲ್ಲ ನಿಂಗೆ. ಸೊಸೆ ಕೈಲಿ ಕೆಲ್ಸ ಮಾಡಿಸ್ಕೊಳ್ಳೋದಲ್ದೆ ನನ್ ಮೇಲೆ ಆರೋಪನೂ ಮಾಡ್ತಾ ಇದ್ದಾರೆ. ನೀವೇ ನೋಡ್ತಿದ್ದೀರಲ್ಲ ಮಹಾರಾಜ್, ಏನಾಗ್ತಾ ಇದೆ ನಿಮ್ ರಾಜ್ಯದಲ್ಲಿ ಅಂತ. ಪಂಡಿತ ರಾಮಕೃಷ್ಣರೇ, ಮಹಾರಾಜ್ ಏನು ನಡೆಯುತ್ತಿದೆ ಇಲ್ಲಿ? ಅಮ್ಮ, ನೀವು ಶಾರದಾ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. 9 ತಿಂಗಳು ನಿನ್ನನ್ನು ಹೊಟ್ಟೆಲಿ ಇಟ್ಕೊಂಡು ಸಾಕಿದ್ದಕ್ಕೆ ಈಗ ನೀನು ಈ ಅಮ್ಮನ್ ಬಿಟ್ಬಿಟ್ಟು ಹೆಂಡತಿ ಪರ ಮಾತಾಡ್ತಾ ಇದೀಯಾ? ನೋಡು, ಎಲ್ಲಾರ ಮುಂದೆ ಹೇಗ್ ನನ್ನ ಅವಮಾನ ಮಾಡ್ತಾ ಇದ್ದಾನೆ ಅಂತ. ಎಂಥ ಸೊಸೆ ಸಿಕ್ಲು ನಂಗೆ. ಹೇಳು, ಸುಳ್ಳು ಹೇಳ್ತಾ ಇದ್ದೀನ ನಾನು? ಅರೆ ಅಮ್ಮ, ನೀವ್ ಹೇಳ್ತಾ ಇರೋದೇನ್ ತಪ್ಪಲ್ಲ. ನನಗೆ ಗೊತ್ತಿತ್ತು ನೀವು ನನ್ನನ್ನು ಪ್ರೀತಿ ಮಾಡೋದಿಲ್ಲ ಅಂತ. ನೀವು ಯಾವಾಗ್ಲೂ ನೀವು ಅಮ್ಮನ ಪರನೇ ಮಾತಾಡ್ತೀರಿ. ಶಾರದಾ, ನಾನು ಅಮ್ಮನ ಸಮಾಧಾನ ಮಾಡ್ತಾ ಇದ್ದೀನಿ, ಆದ್ರೆ ಮಾತಾಡೋದು ನಿಮ್ ಪರವಾಗೆ ಅಲ್ವಾ? ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಶಾರದಾ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂದ್ರೆ ಅದಕ್ಕಿಂತ ಹೆಚ್ಚು ಪ್ರೀತಿ ನೀವು ಮಾಡ್ತೀರಿ. ನೀವು ಮತ್ತೆ ಅಮ್ಮನ ಪರ ಮಾತಾಡ್ತಾ ಇದ್ದೀರಾ. ನೀವು ಮೊದಲು ನಿರ್ಧಾರ ಮಾಡಿ ಯಾರ ಪರವಾಗಿ ಮಾತಾಡ್ಬೇಕು ಅಂತ. ನಾನ್ ಯಾರ ಪರವಾಗೂ ಇಲ್ಲ, ನಾನ್ ಏನು ಮಾತಾಡಲ್ಲ. ನಾನು ಹೇಳ್ತೀನಿ, ಹೇಳ್ತೀನಿ. ಇದು ಮನೆ ಸಮಸ್ಯೆ, ನೀವು ಮನೆಗೆ ಹೋಗಿ ಬಗೆಹರಿಸ್ಕೊಳ್ಳಿ. ಇವತ್ತು ಈ ಸಮಸ್ಯೆಗೆ ಇಲ್ಲೇ ಪರಿಹಾರ ಸಿಗ್ಬೇಕು. ನೋಡೋಣ ಅಸಲಿ ಯಾರು ನಕಲಿ ಯಾರು ಅಂತ. ನಂದು ಬರೀ ಹಾರ ನಕಲಿ ಇದೆ, ಇವಳ್ದು ಪೂರ್ತಿಯಾಗಿ ವ್ಯಕ್ತಿತ್ವನೇ ನಕಲಿ ಇದೆ. ನಕಲಿ? ಅಮ್ಮ, ನಾವು ನಿಮ್ ಜೊತೆ ಕೂತ್ಕೊಂಡು ಗಂಟೆಗಟ್ಲೆ ಜನರ ಬಗ್ಗೆ ಮಾತಾಡ್ತಾ ಇದ್ದಿದ್ ನಕಲಿನಾ? ಇಲ್ಲ ರಾಮನ್ ಹಾಲಿಂದ ಕೆನೆ ತೆಗೆದು ನಿಮಗ್ ತಿನ್ನಿಸ್ತಾ ಇದ್ದಿದ್ ನಕಲಿನಾ? ಇಲ್ಲ ಇಷ್ಟು ದಿನ ನಿಮ್ಮ ಸೇವೆ ಮಾಡ್ತಾ ಇದ್ನಲ್ಲ ಅದು ನಕಲಿನಾ? ಶಾರದಾ ದೇವಿ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ. ಹೇಳಿ. ನಾನು ಹೇಳ್ತಾ ಇರೋದು ನಕಲಿ ಹಾರ ಕೊಡೋ ಅವಶ್ಯಕತೆ ಏನಿತ್ತು ಅಂತ. ನಾವು ನಮ್ ಜೊತೆ ನಿಜವಾದ ಬಂಗಾರನೇ ತಂದಿದ್ವಲ್ಲ. ಓ, ಎಲ್ಲ ಬಂಗಾರ. ಕಾಂಚೀಪುರಮಿಂದ ಏನ್ ಸೀರೆ ತಗೊಂಡ್ ಬಂದಿದ್ದೆ ಅದು ಕಾಂಚೀಪುರಂದಾಗಿರ್ಲಿಲ್ಲ. ಅದು ಗುಂಟೂರಿಂದ ಮಸಾಲೆ ತಗೊಂಡ್ ಬಂದಿದ್ದೆ, ಅದು ಕೂಡ ಗುಂಟೂರ್ದಾಗಿರ್ಲಿಲ್ಲ. ನೀನ್ ತಂದಿದ್ ಎಲ್ಲಾನು ನಕಲಿನೇ. ನಂದು ಬರೀ ಹಾರ ಮಾತ್ರ ನಕಲಿ. ಛೀ, ಎಲ್ಲಾನು ನಕಲಿನಾ? ನಾವು ನಮ್ಮ ಮಗಳಿಗೆ ವಿವಾಹ ಮಾಡಿದಾಗ ಎಲ್ಲ ಅಸ್ಲಿಯದ್ದೇ ಕೊಡ್ತೀವಿ. ಗುಂಟೂರ್ ಮಸಾಲೆ, ಗುಜರಾತ್ ಉಪ್ಪಿನಕಾಯಿ, ಕಳಿಂಗದ ಮುತ್ತು ಮತ್ತು ವಿದೇಶದ ರತ್ನ, ಕಾಂಚೀಪುರದ ಸೀರೆಗಳು ಎಲ್ಲ ಅಸ್ಲಿ. ಮಹಾರಾಜರಿಗೆ ಆಸೆ ತೋರಿಸ್ತಾ ಇದ್ದಾರೆ. ಎಲ್ಲರೂ ಆಸೆ ಪಡಲ್ಲ ಅಲ್ವಾ? ನಾವು ಏನ್ ಕೊಡ್ತೀವಿ ಅದು ಮುಖ್ಯವಲ್ಲ, ಸಂಸ್ಕಾರನೇ ಮುಖ್ಯ ಆಗತ್ತೆ. ಪತಿಯ ಪ್ರತಿಯೊಂದು ನಿರ್ಧಾರದಲ್ಲೂ ಅವರ ಜೊತೆ ಇರಬೇಕು, ಅದು ಮಹತ್ವವಾದದ್ದು. ಪತಿಗೆ ಸರಿಯಾದ ಸಲಹೆ ಕೊಡೋದು ಕೂಡ ಮಹತ್ವವಾದದ್ದು. ಜೊತೆಗೆ ಸ್ವಾದಿಷ್ಟವಾದ ಅಡುಗೆ ಮಾಡಿ ಬಡಿಸೋದು ಕೂಡ ಮಹತ್ವಪೂರ್ಣವಾದದ್ದು. ನೀವೆಲ್ಲರೂ ಮುಖ್ಯವಾದ ವಿಷಯ ಬಿಟ್ಟು ಏನೇನೋ ಮಾತಾಡ್ತಿದ್ದೀರಾ. ನಾವು ಅದನ್ನ ಹೇಳೋದಕ್ಕೆ ಅಂತಾನೆ ಉದಾಹರಣೆ ಕೊಡ್ತಾ ಇದೀವಿ. ಅಮ್ಮ ಅವರಿಗೆ ಅನ್ಯಾಯ ಆಗಿದೆ ಅಂತ. ಈ ತರ ಸೊಸೆ ಸಿಕ್ಕಿದಾಳೆ, ನಕಲಿ ಸೇವೆ ಮಾಡೋಳು. ಶಾರದಾಗ ಅನ್ಯಾಯ ಆಗಿರೋದು, ಈ ತರ ಅಮ್ಮ ಸಿಕ್ಕಿರೋದು. ನಕಲಿ ಹಾರ ಕೊಡೋರು, ಸುಳ್ಳು ಆರೋಪ ಮಾಡೋರು. ಈಗ
ಈಗ ನಾವು ಸರಿಯಾದ ವಿಷಯಕ್ಕೆ ಬಂದ್ವಾ ಗುರುಗಳೇ? ಮುಖ್ಯವಾದ ವಿಷಯ ಇದಲ್ಲ. ಮುಖ್ಯವಾದ ವಿಷಯ ಪಂಡಿತ್ ರಾಮಕೃಷ್ಣನನ್ನ ಕಳಿಸ್ಕೊಡೋದು. ಅರ್ಥ ಪಂಡಿತ್ ರಾಮಕೃಷ್ಣ ಅವರನ್ನ ಒಡಿಸ್ಸಾಗೆ ಬೀಳ್ಕೊಡ್ಬೇಕಾಗಿರೋದು.